ಇನ್ನು ಜೈಲಿನಲ್ಲಿರುವಂತಹ ತಿಮರೋಡಿಗೆ ಸಾಲು ಸಾಲು ಸಂಕಷ್ಟ ಎದುರಾಗ್ತಾ ಇದೆ. ತಿಮರೋಡಿಯನ್ನ ಎಸ್ಐಟಿ ವಶಕ್ಕೂ ಪಡೆಯುವಂತ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇದೆ. ಎಸ್ ಎಕ್ಸಾಕ್ಟ್ಲಿ. ಯಾಕಂದ್ರೆ ಈಗಾಗಲೇ ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಸೊ ಮತ್ತೆ ನಮಗೆ ವಿಚಾರಣೆಗೆ ಬೇಕು, ತಿಮರೋಡಿ ಅವರನ್ನ ವಿಚಾರಣೆಗೆ ಒಳಪಡಿಸಬೇಕಾಗುತ್ತೆ. ಸೊ ಹಾಗಾಗಿ ನಮ್ಮ ವಶಕ್ಕೆ ನೀಡಿ ಅಂತ ಕೇಳುವಂತಹ ಸಾಧ್ಯತೆಗಳು ಕೂಡ ಇವೆ. ಸೊ ಹಾಗಾಗಿ ಸಾಕಷ್ಟು ಪ್ರಕರಣಗಳೇನಿದೆಯಲ್ಲ ತಿಮರೋಡಿ ವಿರುದ್ಧ, ಸೊ ಅದೆಲ್ಲದರಲ್ಲೂ ಕೂಡ ನಾವು ವಿಚಾರಣೆ ನಡೆಸಬೇಕು ಅನ್ನುವಂಥ ಒಂದು ವಿಚಾರದಿಂದ ಸೊ ಬಹುಶಃ ಬಾಡಿ ವಾರೆಂಟ್ ಪಡೆದು ಮತ್ತೆ ಅವರನ್ನ ವಾಪಸ್ ವಿಚಾರಣೆಗೆ ಒಳಪಡಿಸಿಕೊಳ್ಳುವಂತ ಸಾಧ್ಯತೆಗಳು ಕೂಡ ಈಗ ಕಂಡು ಬರ್ತಾ ಇದೆ. ಸೊ ಬಾಡಿ ವಾರೆಂಟ್ ಮೂಲಕ ವಶಕ್ಕೆ ಪಡೆಯೋದಕ್ಕೆ SIT ತಯಾರಿಯನ್ನ ಮಾಡ್ಕೊಳ್ತಾ ಇದೆ. ಸದ್ಯ ಈಗ ತಿಮರೋಡಿ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಇವತ್ತು ಅವರ ಬೇಲ್ ಅಪ್ಲಿಕೇಶನ್ ಕೂಡ ಮೂವ್ ಆಗಿದೆ. ಇವತ್ತು ಬೆಳಿಗ್ಗೆ ವಿಚಾರಣೆಯನ್ನ ಕೈಗೆತ್ತಿಕೊಂಡಂತ ನ್ಯಾಯಾಲಯ ಮಧ್ಯಾಹ್ನಕ್ಕೆ ಮುಂದೂಡಿದೆ. ಈಗ 3 ಗಂಟೆಗೆ ಗೊತ್ತಾಗುತ್ತೆ ಇವ್ರಿಗೆ ಬೇಲ್ ಸಿಗುತ್ತಾ ಇಲ್ವಾ ಅಂತ ಹೇಳಿ. ಒಂದು ವೇಳೆ ಏನಾದರೂ ಬೇಲ್ ಸಿಕ್ಕಿದ್ರೆ ನಿರಾಳ ಆಗ್ತಾರೆ, ಬಟ್ ವಿಚಾರಣೆಗಂತೂ ಹಾಜರಾಗಲೇಬೇಕಾಗುತ್ತೆ. ಯಾಕಂದ್ರೆ ಷರತ್ತುಗಳನ್ನ ವಿಧಿಸಿ ಕೋರ್ಟ್ನಿಂದ ಬೇಲ್ ಸಿಗುವಂತ ಸಾಧ್ಯತೆಗಳಿರುತ್ತೆ. ಇಲ್ಲ ಒಂದು ವೇಳೆ ಅವರಿಗೆ ಬೇಲ್ ಕ್ಯಾನ್ಸಲ್ ಆಯಿತು, ಅವ್ರನ್ನ ಕಂಟಿನ್ಯೂ ಮಾಡ್ತಾರೆ JCಯಲ್ಲಿ ನ್ಯಾಯಾಂಗ ಬಂಧನದಲ್ಲಿ ಅನ್ನುವಂಥದ್ದಿದ್ರೆ ಆಗ ಮತ್ತೆ SIT ಅವರು ಒಂದು ಬಂಧನ ವಾರೆಂಟ್ ಅಂದ್ರೆ ಬಾಡಿ ವಾರೆಂಟ್ ಮೂಲಕ ನಮಗೆ ವಿಚಾರಣೆಗೆ ಅವಕಾಶ ಕೊಡಿ ಅಂತ ಕೇಳುವಂತ ಸಾಧ್ಯತೆಗಳು ಕೂಡ ಇವೆ. ಎಸ್ ಪೃಥ್ವಿರಾಜ್, ನೀವು ಹೇಳ್ತಾ ಇದ್ರೆ ಇವತ್ತು ಮಾಸ್ಕ್ ಮ್ಯಾನ್ ಬಗ್ಗೆ ನಡೀತಾ ಇರುವಂತಹ ಒಂದಷ್ಟು ಡೆವಲಪ್ಮೆಂಟ್, ಅಟ್ ದ ಸೇಮ್ ಟೈಮ್ ಈಗ ತಿಮರೋಡಿ ಅವರ ಕೇಸ್ನಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇವೆ ಅಂತ ಹೇಳಿ ಪೃಥ್ವಿರಾಜ್. ಈಗ ಮಧ್ಯಾಹ್ನಕ್ಕೆ ಮುಂದೂಡಿದೆ, ಅವರ ಬೇಲ್ ಭವಿಷ್ಯ ಏನಾಗುತ್ತೆ ಅಂತ ಮಧ್ಯಾಹ್ನ ಗೊತ್ತಾಗುತ್ತೆ. ಇನ್ ದ ಮೀನ್ ಟೈಮ್ ಈಗ SIT ತಯಾರಿಯನ್ನ ಮಾಡ್ಕೊಳ್ತಾ ಇರುವಂತದ್ದು, ಅವ್ರನ್ನ ಮತ್ತಷ್ಟು ವಿಚಾರಣೆ ನಡೆಸಬೇಕು, ಅವ್ರನ್ನ ಮತ್ತೆ ನಮ್ಮ ಸುಪರ್ದಿಗೆ ಕೊಡಿ ಅನ್ನುವಂಥದ್ರ ಬಗ್ಗೆ ಪೃಥ್ವಿರಾಜ್. ಖಂಡಿತ ರೆಹಮಾನ್, ಯಾಕೆ ಅಂತ ಹೇಳಿದರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಮಾಸ್ಕ್ ಮ್ಯಾನ್ ಏನಿದ್ದಾನೆ, ಏನು ಆ ಒಂದು ಮಾಸ್ಕ್ ಮ್ಯಾನ್ ಈಗ ಎಲ್ಲ ವಿಚಾರವನ್ನು ಬಾಯ್ಬಿಡ್ತಾ ಇರುವಂಥದ್ದು. ಆ ಚಿನ್ನಯ್ಯ ಆಲಿಯಾಸ್ ಚೆನ್ನ ಈಗ ಎಲ್ಲ ವಿಚಾರಗಳನ್ನು ಹೇಳಿದ್ದಾನೆ. ಯಾರ್ಯಾರು ಆತನಿಗೆ ಹಿಂದೆ ಸಪೋರ್ಟ್ ಇದ್ರು ಅಂತ ಹೇಳಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಹೆಸರನ್ನು ಕೂಡ ಆತ ಬಾಯ್ಬಿಟ್ಟಿರುವಂಥದ್ದು. ಅದಕ್ಕೋಸ್ಕರ ಈಗ ಮಹೇಶ್ ಶೆಟ್ಟಿ ತಿಮರೋಡಿಯನ್ನು ಈ ಬಾಡಿ ವಾರೆಂಟ್ ಮೂಲಕ ತೆಗೆದುಕೊಳ್ಳಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನು ಕೂಡ ಈಗ ಮಾಡ್ತಾ ಇರುವಂಥದ್ದು. ಅಂದರೆ ಒಂದು ಜೈಲಲ್ಲಿರುವಂಥ ಸಂದರ್ಭದಲ್ಲಿ ಇನ್ನೊಂದು ವಿಚಾರಣೆಗೆ ಯಾವುದಾದ್ರೂ ಕೇಸಿಗೆ ಸಂಬಂಧಪಟ್ಟ ಬೇಕಾದ್ರೆ ಅವರು ಬಾಡಿ ವಾರೆಂಟ್ ತಗೊಳ್ಬೇಕಾಗುತ್ತೆ. ಬಾಡಿ ವಾರೆಂಟ್ ಮೂಲಕ ಜೈಲಿಗೆ ಹೋಗಿ ಆ ವ್ಯಕ್ತಿಯನ್ನು ಕಸ್ಟಡಿಗೆ ತಗೊಳ್ಬೇಕಾಗುತ್ತೆ. ಸದ್ಯಕ್ಕೆ ಈಗ ಮಹೇಶ್ ಶೆಟ್ಟಿ ತಿಮರೋಡಿ ಹಿರಿಯಡ್ಕ ಜೈಲಿನಲ್ಲಿರುವಂಥದ್ದು. ಉಡುಪಿಯ ಹಿರಿಯಡ್ಕ ಜೈಲಿನಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಇದ್ದಾರೆ. ಅವರ ಬೇಲ್ ವಿಚಾರಣೆ ಅಂದರೆ ಆ ಜಾಮೀನು ವಿಚಾರಣೆ ಈಗ ಮಧ್ಯಾಹ್ನ 3 ಗಂಟೆಗೆ ಮುಂದೂಡಿರುವಂಥದ್ದು. 3 ಗಂಟೆಗೆ ಜಾಮೀನು ವಿಚಾರಣೆ ಆಗುತ್ತೆ. ಅಲ್ಲಿ ಅವರಿಗೆ ಜಾಮೀನು ಸಿಗುತ್ತಾ ಇಲ್ವಾ ಅನ್ನೋದು ಮುಂದಿನ ಹಂತಗಳಲ್ಲಿ ಗೊತ್ತಾಗುತ್ತೆ. ಆದರೆ ಅಲ್ಲಿ ಆ ಜಾಮೀನು ಸಿಗದಿದ್ದರೆ ಆ ಬಾಡಿ ವಾರೆಂಟ್ ಮೇಲೆ ಜೈಲಿಗೆ ಹೋಗಿ SIT ಅವ್ರನ್ನ ವಶಕ್ಕೆ ಪಡೆಯುವಂಥ ಸಾಧ್ಯತೆಗಳಿದೆ. ಸೊ ಜಾಮೀನು ಸಿಕ್ಕರೆ ಅವ್ರನ್ನ ಅರೆಸ್ಟ್ ಮಾಡುವಂಥ ಸಾಧ್ಯತೆ ಇರುವಂಥದ್ದು. ಅಂದರೆ ಅವರು ಜೈಲಲ್ಲಿ ಇದ್ದಂಥ ಸಂದರ್ಭದಲ್ಲಿ ಮಾತ್ರ ಬಾಡಿ ವಾರೆಂಟ್ ಬೇಕಾಗುತ್ತೆ. ಸೊ ಇವತ್ತು ಬೇಲ್ ಏನಾದರೂ ಕ್ಯಾನ್ಸಲ್ ಆಗಿ ಅವರು ವಾಪಸ್ ಜೈಲಲ್ಲೇ ಇದ್ದರೆ ಅಲ್ಲಿ ಬಾಡಿ ವಾರೆಂಟನ್ನು ತೆಗೆದುಕೊಂಡು ಹೋಗಿ ಅವ್ರನ್ನ ಕಸ್ಟಡಿಗೆ ತಗೊಂಡು ಮತ್ತೆ ವಿಚಾರಣೆಗೆ ಒಳಪಡಿಸ್ತಾರೆ. ಇನ್ ಕೇಸ್ ಅವ್ರಿಗೆ ಏನಾದರೂ ಬೇಲ್ ಸಿಕ್ಕಿ ಅವ್ರೇನಾದರೂ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಮತ್ತೆ SIT ಬೇರೆ ಪ್ರಕರಣದಲ್ಲಿ ಅರೆಸ್ಟ್ ಮಾಡುವಂತಹ ಸಾಧ್ಯತೆ ಇರುವಂಥದ್ದು. ಸದ್ಯಕ್ಕೆ ಆ ಒಂದು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಬೇಲ್ ಮಧ್ಯಾಹ್ನ 3 ಗಂಟೆಗೆ ಗೊತ್ತಾಗಲಿದೆ. 3 ಗಂಟೆಯ ಸಂದರ್ಭದಲ್ಲಿ ಬೇಲ್ ಸಿಗುತ್ತಾ ಇಲ್ವಾ ಅನ್ನೋದು ವಿಚಾರ ಗೊತ್ತಾಗಲಿದೆ. ಅದಾದ ಮೇಲೆ ಇವರು ಕಸ್ಟಡಿಗೆ ತಗೊಳ್ತಾರೆ. ಇಲ್ಲಿ ಇನ್ನೊಂದು ಪ್ರಕರಣದಲ್ಲೂ ಕೂಡ ಈಗ ಮಹೇಶ್ ಶೆಟ್ಟಿ ತಿಮರೋಡಿ ಬೇಕಾಗಿರುವಂಥದ್ದು. ಬೆಳ್ತಂಗಡಿಯಲ್ಲಿ ಇನ್ನೊಂದು ಕೇಸ್ ದಾಖಲಾಗಿದೆ. ಆ ಪ್ರಕರಣದಲ್ಲೂ ಕೂಡ ಅರೆಸ್ಟ್ ಮಾಡುವಂತಹ ಸಾಧ್ಯತೆಗಳಿದೆ. ಒಟ್ಟಾರೆ ಮಹೇಶ್ ಶೆಟ್ಟಿ ತಿಮರೋಡಿ ಇವತ್ತು ಬೇಲ್ ಸಿಕ್ಕರೂ ಕೂಡ ಮತ್ತೆ ವಾಪಸ್ ಪೊಲೀಸ್ ಕಸ್ಟಡಿಗೆ ಹೋಗುವಂತ ಎಲ್ಲ ಸಾಧ್ಯತೆಗಳು ಇರುವಂಥದ್ದು. ರೆಹಮಾನ್, ಥ್ಯಾಂಕ್ ಯು ಪೃಥ್ವಿರಾಜ್. ಮಹೇಶ್ ಶೆಟ್ಟಿ ತಿಮರೋಡಿಗೆ ಮತ್ತೊಂದು ಸಂಕಷ್ಟ ಕಾದಿದೆ. ತಮ್ಮ ಕಸ್ಟಡಿಗೆ ಕೊಡಿ ಅನ್ನೋದಾಗಿ ಬ್ರಹ್ಮಾವರ ಠಾಣೆ ಪೊಲೀಸರು ಕೂಡ ಕೇಳಿದ್ದಾರೆ. ತಿಮರೋಡಿ ಕಸ್ಟಡಿಗೆ ನೀಡೋದ್ರ ಬಗ್ಗೆ ವಾದ ಪ್ರತಿವಾದ ನಡೀತಾ ಇದೆ. 45 ನಿಮಿಷದ ಒಳಗೆ ತಿಮರೋಡಿಯನ್ನ ಹಾಜರುಪಡಿಸಿ ಕೋರ್ಟ್ಗೆ ಅನ್ನೋದಾಗಿಯೂ ಕೂಡ ಸೂಚನೆ ಹೋಗಿದೆ. ಹಾಜರುಪಡಿಸಿದ ಬಳಿಕ ಪೊಲೀಸ್ ಕಸ್ಟಡಿ ಬಗ್ಗೆ ವಿಚಾರಣೆ ನಡೆಯುತ್ತೆ. ಕೊಡಬೇಕಾ ಬೇಡವಾ ಅಂತ ತಿಮರೋಡಿಯನ್ನ ಕರೆತರೋದಕ್ಕೆ ಇದೀಗ ಬ್ರಹ್ಮಾವರ ಪೊಲೀಸರು ತೆರಳಿದ್ದಾರೆ. ಸಬ್ ಜೈಲಿನಿಂದ ಕರ್ಕೊಂಡು ಬರ್ತಾರೆ. ಬ್ರಹ್ಮಾವರ ಪೊಲೀಸರು ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಅಲ್ಲಿ ಬ್ರಹ್ಮಾವರ ಠಾಣೆ ಪೊಲೀಸರು ಕೇಳಿದಾರಲ್ಲ ತಮ್ಮ ಕಸ್ಟಡಿ ಕೊಡಿ ಅನ್ನೋದಾಗಿ, ಅದ್ರ ಬಗ್ಗೆ ನಿರ್ಧಾರ ಆಗುತ್ತೆ. ಕಸ್ಟಡಿಗೆ ನೀಡೋದ್ರ ಬಗ್ಗೆ ವಾದ ಪ್ರತಿವಾದಿಗಳಾಗ್ತಾ ಇದೆ. 45 ನಿಮಿಷದ ಒಳಗಾಗಿ ತಿಮರೋಡಿಯನ್ನ ಕೋರ್ಟ್ಗೆ ಹಾಜರುಪಡಿಸಿ ಅನ್ನೋದಾಗಿ ಕೂಡ ಕೇಳ್ತಾ ಇದ್ದಾರೆ. ಎಸ್, ನಾವು ಪ್ರತಿನಿಧಿ ಪ್ರಜ್ವಲ್ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ. ಪ್ರಜ್ವಲ್, ಈಗ ತಿಮರೋಡಿ ಅವರನ್ನ ಕರ್ಕೊಂಡು ಬರೋದಕ್ಕೆ ಬ್ರಹ್ಮಾವರ ಪೊಲೀಸರು ಹೋಗಿದ್ದಾರೆ ಅನ್ನುವಂಥದ್ರ ಬಗ್ಗೆ ಸಿಕ್ಕಿರುವಂತ ಅಪ್ಡೇಟ್ ಈಗ. ಸೊ ಬಹುಶಃ ಅವ್ರನ್ನ ವಶಕ್ಕೆ ಪಡೆಯೋದಕ್ಕೆ ಬಾಡಿ ವಾರೆಂಟ್ ಅನ್ನ ಕೇಳ್ತಾ ಇದಾರ ಅಥವಾ ಅವ್ರನ್ನ ಡೈರೆಕ್ಟ್ ಆಗಿ ನಮಗೆ ವಶಕ್ಕೆ ನೀಡಿ ಅಂತ ಹೇಳಿ ಕೋರ್ಟ್ ನಲ್ಲಿ ವಾದ ಮಾಡ್ತಾ ಇದಾರೆ? ಏನ್ ಡೆವಲಪ್ಮೆಂಟ್ ಆಗ್ತಾ ಇದೆ ಸದ್ಯಕ್ಕೆ ಈಗ ಪ್ರಜ್ವಲ್? ಖಂಡಿತವಾಗ್ಲೂ ರೆಹಮಾನ್, ಈಗಾಗಲೇ ತಿಮ್ಮಾರೋಡಿ ಅವರು ಉಡುಪಿಯ ಹಿರಿಯಡ್ಕ ಸಬ್ ಜೈಲಿನಲ್ಲಿರುವಂತದ್ದು. ಇದಕ್ಕೆ ಸಂಬಂಧಿಸಿದಂತೆ ಇಂದು ಜಾಮೀನು ಅರ್ಜಿ ವಿಚಾರಣೆಯ ವೇಳೆಯಲ್ಲಿ ವಾದ ಪ್ರತಿವಾದಗಳು ಕೂಡ ನಡೀತಾ ಇರುವಂತದ್ದು. ಆ ಒಂದು ಸಂದರ್ಭದಲ್ಲಿ ಬ್ರಹ್ಮಾವರ ಪೊಲೀಸರು ನಮ್ಮ ಪೊಲೀಸ್ ಕಸ್ಟಡಿಗೆ ಕೊಡಬೇಕೆಂಬುದರ ಬಗ್ಗೆ ವಾದವನ್ನ ಮಂಡಿಸಿದ್ರು. ಆದ್ರೆ ಆರೋಪಿ ಪರ ಇದ್ದ ವಕೀಲರ ಕೊಡ್ಲಿಕ್ಕೆ ಬರುವುದಿಲ್ಲ, ಅದನ್ನ ಹೇಗೆ ಕೊಡ್ತೀರಿ ಎಂಬುದರ ಬಗ್ಗೆ ಕೂಡ ವಾದ ಪ್ರತಿವಾದಗಳ ನಡೆದ ಬಳಿಕ ನ್ಯಾಯಾಧೀಶರಾಗಿರುವಂತಹ ನಾಗೇಶ್ ಅವರು 1 ಗಂಟೆಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೊಡ್ಲಿಕ್ಕೆ ಒಂದು ಆದೇಶ
ಆದೇಶವನ್ನ ಹೊರಡಿಸಿದ್ರು. ಇನ್ನು 12:45 ಒಳಗೆ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡು ಕೋರ್ಟಿಗೆ ಹಾಜರುಪಡಿಸಬೇಕೆಂಬುದು ಕೂಡ ಈಗ ಆದೇಶವನ್ನ ಮಾಡಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಬ್ರಹ್ಮಾವರ ಪೊಲೀಸರು ಹಿರಿಯಡ್ಕ ಸಬ್ ಜೈಲಿಗೆ ಹೋಗಿರುವಂತದ್ದು. ಅದರ ಬಳಿಕ ವಾದ ಪ್ರತಿವಾದಗಳು ನಡೆದ ಬಳಿಕ ಮತ್ತೆ ಪೊಲೀಸ್ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆ ಹೆಚ್ಚಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಸಾಕಷ್ಟು ಈ ಒಂದು ಜಾಮೀನು ಅರ್ಜಿ ವಿಚಾರಣೆ ಸಾಕಷ್ಟು ಕುತೂಹಲ ಕೆರಳಿಸಿದೆ ಅಂತಾನೆ ಹೇಳ್ಬೋದು ರೆಹಮಾನ್. ಓಕೆ, ಥ್ಯಾಂಕ್ ಯು ಪ್ರಜ್ವಲ್. ಸುಟ್ನಲ್ಲಿ ಈಗ ಎರಡು ಪ್ರತ್ಯೇಕ ಪ್ರಕರಣಗಳನ್ನು ನೋಡ್ತಾ ಇದೀವಿ. ಒಂದು ಕಡೆ ಈಗ ಬೆಳ್ತಂಗಡಿ ಕೋರ್ಟ್ನಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳು, ಇಲ್ಲಿಗೆ ಮಾಸ್ಕ್ ಮ್ಯಾನ್ ಅನ್ನ ಈಗ ಪ್ರೊಡ್ಯೂಸ್ ಮಾಡಿದ್ದಾರೆ. ಮಾಸ್ಕ್ ಮ್ಯಾನ್ ಅನ್ನ ವಶಕ್ಕೆ ಪಡೆಯುವ ವಿಚಾರವಾಗಿ ಚಿಹ್ನೆಯನ್ನ ವಶಕ್ಕೆ ಕೊಡಬೇಕು ಅಂತ ಹೇಳಿ SIT ಈಗ ಕೇಳುವಂತಹ ಒಂದು ಸಾಧ್ಯತೆಗಳಿವೆ. ಇನ್ನೊಂದು ಕಡೆ ತಿಮರೋಡಿಯ ಒಂದು ಬಂಧನ, ಮೊನ್ನೆ ತಿಮರೋಡಿಯ ಒಂದು ಬಂಧನ ಏನಾಯ್ತಲ್ಲ, ಬ್ರಹ್ಮಾವರ ಪೊಲೀಸರು ಅವರನ್ನ ಅರೆಸ್ಟ್ ಮಾಡಿದ್ರು. ಅದಾದ ನಂತರ ಅವರನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ರು. ಈಗ ನ್ಯಾಯಾಂಗ ಬಂಧನಕ್ಕೆ ಅವರನ್ನ ಒಪ್ಪಿಸಿದ್ದಾರೆ. ಬಟ್ ಮತ್ತೆ ನಮಗೆ ವಿಚಾರಣೆಗೆ ಅವಕಾಶ ಬೇಕು, ನಮಗೆ ವಿಚಾರಣೆ ನಡೆಸಬೇಕು, ಸೊ ಹಾಗಾಗಿ ನಮ್ಮ ಸುಪರ್ದಿಗೆ ಕೊಡಿ ಅಂತ ಹೇಳಿ ಬ್ರಹ್ಮಾವರ ಪೊಲೀಸರು ಅವರು ಕೇಳಿದ್ದಾರೆ. ಸೊ ಹಾಗಾಗಿ ಇನ್ನೇನು 45 ನಿಮಿಷ ಟೈಮ್ ಕೊಟ್ಟಿದ್ದಾರೆ, ಹೋಗಿ ಕರ್ಕೊಂಡು ಬಂದು ಪ್ರೊಡ್ಯೂಸ್ ಮಾಡಿ ಅಂತೇಳಿ. ಅದಾದ ನಂತರ ಗೊತ್ತಾಗುತ್ತೆ ತಿಮರೋಡಿ ಅವರನ್ನ ಪೊಲೀಸರ ವಶಕ್ಕೆ ನೀಡ್ತಾರಾ ಅಥವಾ ಅವರಿಗೆ ಬೇಲ್ ಸಿಗುತ್ತಾ ಅಥವಾ JC ಅಂದ್ರೆ ನ್ಯಾಯಾಂಗ ಬಂಧನ ಮುಂದುವರಿಯುತ್ತಾ ಅಂತ ಹೇಳಿ. ಓಕೆ.